ವಿಷಯ ಏನು ಅಂದ್ರೆ ಇವಾಗ ನಮ್ಮ ವಜ್ರಮಣಿ ನಮ್ಮ ಅಪ್ಪ ಅವರು ಕಾಣಿಸ್ತಾ ಇಲ್ಲ. ವಿಜಿನು ಒಂದೇ ದೇವ್ರು ಒಂದೇ ಅನ್ಕೊಳ್ರಿ. ಗೈಸ್ ಇದು ತುಂಗಭದ್ರಾ ನದಿ ನೈಟ್ ವ್ಯೂ ಈ ತರ ಕಾಣಿಸುತ್ತೆ. ಕಳಪುರಿ ಬಿಟ್ಟ ಯಾರು ಕಳಪುರಿ ಮುಟ್ಟವ್ರ? ನಿಮ್ಗೆ ಹೆಂಗೆ ಅಂತ ಬಿಟ್ಟಿದ್ದೀವಿ ಎಲ್ಲನೂ ದೀಪಗಳ ಎರಡು ಐತಿರೋದು ಅದೇ ಮಮ್ಮಿ ಬಿಟ್ಟಿದ್ದು ಹೊಂಟಿ ಒಂದಾಯ್ತು. ಗೈಸ್ ನೈಟ್ ಹೊತ್ತು ಊಟಕ್ಕೆ ಅಲ್ಲಿ ಕೊನೆಗೆ ಫ್ರೈಡ್ ರೈಸ್ ಸಿಕ್ತು, ಇದನ್ನೇ ತಿಂತಾವೆ. ನಮ್ಮ ಅಮ್ಮ ಮತ್ತು ಅಪ್ಪಿ ಅವರೆಲ್ಲ ಇದು ಪಾನಿಪುರಿ ತಿನ್ಕೊಂಬಂದಿದ್ರಂತೆ. ನಮ್ಮ ಅಪ್ಪಂಗೆ ಒಂದು ಪಾರ್ಸಲ್ ತಗೋಬೇಕಷ್ಟೆ. ಗೈಸ್ ವಿಜಿ ಮದುವೆ ಕರೆಕ್ಟಾಗಿ ತಿನ್ನೇ ಇಲ್ಲ, ನಾನು ಫುಲ್ ತಿಂದೆ. ಅಪ್ಪಯ್ಯ 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 ಕಳಪುರಿ ಮುಟ್ಟೆ ಮನ್ಕೊಬಿಟ್ಟಿದ್ಯಾ? ಬಸಿ ಕಳಪುರಿ ಇದ್ರೆ ಕೊಡು. ಕಳಪುರಿ ಮುಟ್ಟೆ ಇದ್ರೆ ಇಸ್ಕೊಳವ ಅಂತ ಅಂದ್ಬಿಟ್ಟು ಇಲ್ವಾ? ಮನಿಕ ಬಾಯ್ ಕಳಪುರಿ ತಿನ್ಕೊಂಡು ನಿಮ್ದೇ ಮನೆಗೆ ಹೋಗು. ಬೆಳಗಿನ ಜಾವ ಬೇಗ ಎದ್ದೇಳಬೇಕು. ಕಳಗೆಲ್ಲ ಫ್ರೀ ತಿಂತೀನಿ ಮನೆಗೆ. ಅಪ್ಪಯ್ಯ ಊಟ ನಿಂಗೋಸ್ಕರ ತಂದ ಕಣಪ್ಪಯ್ಯ. ನಮ್ಮ ಅಪ್ಪ ಇದ್ರಲ್ಲೂ ಪಾರ್ಸಲ್ ರೆಡಿ ಮಾಡುತ್ತಲ್ಲ ವಿಜಯ್. ಪಾರ್ಸಲ್ ಸಿಂಪಲ್ ಸಿಟಿ ಕೋಲ್ ನೀರಲ್ಲ ಸಿಂಪ್ಲಿಸಿಟಿ ತೋರಿಸ್ಬೇಕಪ್ಪ ನೀನು. ಅಪ್ಪಯ್ಯ ಕಳಪುರಿ ಮುಟ್ಟೆ ಬಾಯ್ ಬಾಯ್. ಏನಾರ ಕಳಪುರಿ ಕಳಪುರಿ ಏನೋ ಕರೀತದ. ಏನು ಕಳಪುರಿ? ಅದೇನು ಬೊಗ್ಳು? ವಿಜಯನಗರ ಒಂದು ಅಡ್ರೆಸ್ ತಡ್ಕೊಂಡಿ ಏನ್ ಗೊತ್ತಾ? ಇರೋದು ಯಾಕೆ ನಾವು ಮಾತಾಡೋದು ಇರೋ ನಿಮ್ದು ಕಾಡಕ್ಕೆ ಬಂದೆ ಅದೇನೋ ಗೊತ್ತಿದೆ. ವಿಜಯನಿಗೆ ಚಕ್ಲದಕ್ಕೆ ಅಂತ ಕಟ್ಟೋದು. ಆ ಮನ್ಸನ್ಗೆ ಬಾಡಿ ತುಂಬ ಬರೀ ಚರ್ಮ ಬಿಟ್ರೆ ಇದೇನು ಕಾಮಿಡಿ ಮಾಡ್ಬಿಟ್ಲಕ್ಕಲ್ಲ ನೀನು ಚಕ್ಲದಕ್ಕೆ ಅಂತ ಅಲ್ಲಿ ಬಾಡಿ ನೋಡಿದ್ರು. ಗೈಸ್ ಐ ಆಮ್ ಶರ್ಟ್ಲೆಸ್. ವಿಜಿ ಆಲ್ಸೋ ಶರ್ಟ್ಲೆಸ್. ಮೂವತ್ತು ತಗೋಣ. ನೀವು ಕೈ ನೋಡಿ ಯಾವ ರೇಂಜ್ ಕೈ ತೋರಿಸಿ ಎತ್ತು ಕೈಯ ವಿಜಯ್ ನೋಡಿ ಕೈ ಯಾವ ರೇಂಜ್ ಕೂತ್ಕೊಬಿಟ್ಟು ಏನು ಯಾವ್ದು ಆನೆ ಕೈ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮಗೆಲ್ಲ ಉತ್ಸವದ ಸಿಗ್ತದೆ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನೀಟಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಯ್ತವನಿ. ಮಂತ್ರಾಲಯಕ್ಕೆ ಗುರು ರಾಘವೇಂದ್ರ ಅವ್ರನ್ನ ನೋಡೋಕ್ಕೆ. ನಮ್ಮ ಅಮ್ಮನೂ ರೆಡಿ ಆಗೋದಿಲ್ಲ. ನಮ್ಮಪ್ಪ ಈ ಸ್ಟೈಲಾಗಿ ದೆವ್ವಗಳು ಕಾಣಿಸ್ತೀವಿ. ಅಯ್ಯೋ ಮೊದಲನೇ ದೆವ್ವ, ಎರಡನೇ ದೇವತೆ, ಮೂರನೇ ದೇವತೆ. ಎಲ್ಕತೆ ಸೀರಿಯಾ ಸುಮಾರು ಕಾಣಿಸ್ತದೆ. ಇದು ನಮ್ಮ ಔಟ್ಫಿಟ್. ಗಡ್ಡೆಗಳು ನೋಡಿ ಎಷ್ಟು ಸಿಂಪಲ್ ಆಗಿದ್ರು, ಸಕ್ಕರಾಗಿ ಕಾಣಿಸ್ತಾರೆ. ಏನ ಶರ್ಟ್ನ ಹಾಕಬೇಕು ತಾನೆ ಅಂದೆ. ಹಂಗೆ ಹೋಗ್ಬೇಕು ಆಮೇಲೆ ದೇವಸ್ಥಾನಕ್ಕೆ. ಹಂಗೆ ನಾನು ಹೆಂಡತಿ ಹಿಂಗೆ ರೆಡಿ ಆಗೋಣ. ಪಂಚೆ ನೋಡಿ ಅಷ್ಟೇ. ಗೈಸ್ ಇವಾಗ ಟೈಮ್ ಬಂದು 5:15 ದರ್ಶನಕ್ಕೆ ಹೋಯ್ತಾವೆ. 5 ಗಂಟೆಗೆ ಓಪನ್ ಆಗಿರೋದಂತೆ ದರ್ಶನ. ಒಂದು ಹೆವಿ ರಶ್ ನೋಡಿ. 5 ಗಂಟೆಗೆ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಟ್ರಾಫಿಕ್. ಕಳಪುರಿ ಮುಟ್ಟಕ್ಕೆ ವಿಜಿ ಕಳಪುರಿ ಮುಟ್ಟಕ್ಕೆ ಸೀರೆ ಉಡ್ಸಿದ್ರೆ ಹೆಂಗೆ ಕಾಣಿಸ್ತಾಳೆ ಹಂಗೆ ಕಾಣಿಸ್ತಾಳೆ ಕಲ ಅಂತಾನೆ. ವಿಜಿ ನಾವು ಹೇಳ ಬುಡ್ಲ ನಿನ್ ಕಡೆಯಿಂದಲೇ ಇವತ್ತು ರಾಯರವಾರ ಚಾಪ ಹೆಣ್ಮಕ್ಳು ಮುಂದುವಲಿ ಇವತ್ತು. ವಿಜಿ ಅಂತ ದೊಡ್ಡ ಲೋಪರ್ ನನ್ನ ಮಗ ಅಂದರೆ ನಮ್ಮ ಅಪ್ಪ ಅಲ್ಲಿ ಹಿಂಗೆ ನಡ್ಕೋಯ್ತಿದ್ರೆ ನಮ್ಮ ಅಪ್ಪ ನಿಮ್ಮ ಅಪ್ಪನ ಮಾಡಿ ರೊನಾಲ್ಡೋ ಬಾಡಿ ಕಣಂಗೆ ಕಾಣುತ್ತೆ ಅಂತಾನೆ. ನಮ್ಮಪ್ಪ ಎಂತಲ್ಲ ಎಲ್ರಿಗೂ ಸೇರಿಸಿ 5 ರೂಪಾಯಿ ಹಾಗೆ ಯಾರು ಸುಡ್ತಾರ. ತಿರುಮಂಗಲ ಹೊಡೆದು ಹಾಕೊಡ್ತೀನಿ ಕಳಪುರಿ ಊಟ ಹೆಂಗೆ ಕಾಣಿಸ್ತದೆ ವಿಜಿ ಹೇಳಲೇ ಇಲ್ಲ. ಕಳ್ಳಪುರಿ ಊಟ ಥರನೇ
ಗೈಸ್ ಫೈನಲಿ ಬಂದು ತಲುಪ್ತು ರಾಯರ ಹತ್ರ. ಗೈಸ್ ಇಲ್ಲಿಂದನೇ ಫುಲ್ ಕ್ಯೂ ಆಗಾರೆ ಅನ್ಕೊಳ್ರಿ, ಇಲ್ಲಿಂದ ಫುಲ್ ಅಲ್ಲಿ ತನಕ. ಗೈಸ್ ಇಲ್ಲಿ ಜನ ಎಲ್ಲ ಕಡೆ. ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತೇವೆ. ಸ್ಪೀಡ್ ಅಪ್ಪಿಗೆ ಹೆಂಗೂ ಇನ್ನೂ ಬಂದಿಲ್ಲ ಅನ್ಕೊಳ್ತೀವಿ. ಬರ್ತಾನೆ ಇದೆ 10 ನಿಮಿಷದಿಂದ ಇಲ್ಲ ವೆಯ್ಟ್ ಮಾಡ್ತೇನೆ ಗೈಸ್. ಅಲ್ಲಿ ಫುಲ್ ಸ್ಪೀಡ್ ಆಗ್ಬಿಟ್ಟವ್ರೆ ಅಪ್ಪಿಯವರು. ಅಪ್ಪಿ ಗ್ಯಾಂಗ್ ಅವ್ರ ಅಮ್ಮ ಜೊತೆಗೆ ಅವ್ರ ಚಿಕ್ಕಮ್ಮ ಫುಲ್ ಸ್ಪೀಡ್ ಆಗ್ಬಿಟ್ಟವ್ರೆ ಅಲ್ಲಿ. ಅಲ್ಲ ಇಷ್ಟೊಂದು ಸ್ಪೀಡಾಗಿ ಏನಕ್ಕೆ ಬರ್ತೀರಿ ನೀವು? ಇನ್ನೂ ನಿಧಾನಕ್ಕೆ ಬನ್ನಿ. ಹಾಯ್ ಆರಾಮ, ಚೆನ್ನಾಗಿದ್ದೀರಾ? ಇಷ್ಟೊಂದು ಸ್ಪೀಡಾಗಿ ಬರಬಾರ್ದು, ನೀವು ಅರ್ಥ ಆಯ್ತಾ? 1/4 ಗಂಟೆ ವೆಯ್ಟ್ ಮಾಡಿದ್ದೀವಿ ನಾವು. ಈ ಆಟಗಳು ನೀನು ಕಳಪುರಿ ಮುಟೆ ಗೈಸ್. ಅಲ್ಲಿ ಎಷ್ಟು ರಶ್ ಅವ್ರೆ ಅಂತ ಹೆವಿ ಜನ ಅನ್ಕೊಳ್ರಿ. ಇವಾಗ ಕಳಪುರಿ ಮುಟೆ ನಾವೆಲ್ಲ ದರ್ಶನ ಮಾಡಕ್ಕೆ ಹೋಯ್ತಾವೆ. ನಮಗೆ ಅನ್ಸು ಅಂತ ಕಳಪುರಿ ಮುಟೆನ ನಡೀತ ದರ್ಶನ ಮುಗಿಲಿ. ದೇವ್ರ ದರ್ಶನ ಮುಗೀತು. ದೇವ್ರ ದರ್ಶನ ಆದ್ಮೇಲೆ ನೋಡ್ರಿ ಎಲ್ಲರೂ ಸಾಲಾಗಿಲ್ಲ, ಎಲ್ಲ ಬಂದು ಮತ್ತೆ ಗೈಸ್ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಬಿಂದು ಅಕ್ಕ ಕಾಣಿ ಆಗ್ಬಿಟ್ಟಿದ್ದಾರೆ. ಗಿರೀಶ್ ಮಾವ ಈ ವಿಡಿಯೋ ನೋಡಿದ್ರೆ ಅದು ಎಷ್ಟು ಬೈಕೊಂಡದು, ನನ್ನ ಹೆಂಡ್ತಿಂಗ್ ಕರ್ಕೋಗಿ ಕಾಣೆ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿರೋದು. ಕಳಪುರಿ ಮುಟ ಒಂಚೂರು ಟೆನ್ಷನ್ ಇಲ್ಲ ಅಲ್ಲೇ ಬಿಂದು ಅಕ್ಕ. ಹಾಯ್ ಆರಾಮ, ಚೆನ್ನಾಗಿದೆ ಗೈಸ್. ನಮ್ಮ ಬಿಂದು ಅಕ್ಕ ಅಲ್ಲಿ ಬರ್ತಂತೆ. ಬಟ್ ಆದರೆ ಅಪ್ಪಿ ಮತ್ತೆ ನಮ್ಮ ಅತ್ತೆ ಇಬ್ಬರು ಬಿಂದು ಅಕ್ಕ ಕರ್ಕೊಂಬತ್ತೀನಿ ಅಂತ ಫೋನ್ನು ಕೊಟ್ಬಿಟ್ಟವ್ರೆ. ಅವ್ರ ಫೋನು ಇಲ್ಲ, ಇವಾಗ ಅವರೇ ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ. ಎಡವಟ್ಟು ಎಲ್ಗೋಗಿದ್ಯವ? ಎಡವಟ್ಟು ನೀನು ಎಡವಟ್ಟು. ನೀ ಯಾಕೆ ಓಡ್ಬಿಟ್ಟು ಎಲ್ಲರೂ ಗುಂಪಲ್ಲಿ ಇರ್ಬೇಕು ತಾನೆ. ಗೈಸ್ ಅಲ್ಲಿ ಅಪ್ಪಿ ನಮಸ್ಕಾರ ಹೊಡಿತಾಳೆ. ಒಂದೇ ಸತಿ ಸಾಕಂತೆ ಬಾ. ಆಯ್ತವ ತಾಯಿ, ಸ್ನಾನ ಮಾಡ್ಬಿಟ್ಟದಲ್ಲ ವಿಜಯ್. ಕಳಪುರಿ ಎಲ್ಲ ಫುಲ್ ಕಳಪುರಿ ಮುಟ್ಟೆ ಸೀರೆ ಪರ ಎಲ್ಲ ಶವಾಗ್ಬಿಟ್ಟದಲ್ಲೇ. ಗೈಸ್ ದರ್ಶನ ಮುಗಿಸಾಯ್ತು. ಇಲ್ಲಿ ನೋಡ್ರಿ ಯಾವ ರೇಂಜ್ ಜನ ಅಂದರೆ ಜನ ಸಾಗರ ಎಲ್ಲ ಕಡೆ. ಅಪ್ಪ ತಪ್ಪಿಸ್ಕೊಂಡದ ಬಾ ಏನು. ಗೈಸ್ ದರ್ಶನ ಮಾಡೋಕ್ಕಾಗದೇ ಇರೋರಿಗೆ ಇಲ್ಲೇ ದರ್ಶನ ಮಾಡಿಸ್ತಾರೆ ನೋಡಿ. ನನ್ನ ವಿಡಿಯೋ ಎಷ್ಟು ಟೈಮಲ್ಲಿ ಯಾಕೆ ಹೋಗ್ತದೆ. ಗೈಸ್ ದೇವ್ರ ದರ್ಶನ ಮುಗೀತು. ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ಕೊಂಡ್ರಿ. ಅಪ್ಪಿ ದರ್ಶನ ಹೆಂಗಾಯ್ತು? ಚೆನ್ನಾಗಿದಾ? ಗೈಸ್ ವಿಷಯ ಏನು ಅಂದರೆ ಇವಾಗ ನಮ್ಮ ವಜ್ರಮಣಿ ನಮ್ಮ ಅಪ್ಪ ಅವರು ಕಾಣಿಸ್ತಾ ಇಲ್ಲ. ವಜ್ರಮಣಿ ಫೇಮಸ್ ಕಳಪುರಿ. ಯಾವ ದೇವಸ್ಥಾನಕ್ಕೆ ಹೋಗುವ ನಮ್ಮ ಕಡೆ ಎಲ್ಲ ಚಕ್ಲದ ಅಕ್ಕಿ ಅಕ್ಕಿ ಫೇಮಸ್. ಇದು ನಮ್ಮ ಕಡೆ ಕಳಪುರಿ ಹೆವಿ ಟಾಪಲ್ಲಿ ಇರೋದು. ನಮ್ಮ ಕಡೆ ಎಲ್ಲ ಬರೀ ಚಕ್ಲದ ಅಕ್ಕಿ. ಒಳ್ಳೆ ಲೀಡ್ ಅಲ್ಲದ ಕಳಪುರಿ. ನಮ್ಮ ಕಡೆ ಅದು ಅಕ್ಕಿ ಫಸ್ಟ್. ಆಮೇಲೆ ಬಂಡಿಪಾಳ್ಯದಕ್ಕೆ ಹೆವಿ ಫೇಮಸ್. ಗೈಸ್ ನಮ್ಮ ಅಪ್ಪ ಬೇರೆ ಕಾಣಿಸ್ತಾ ಇಲ್ಲ. ಇವಾಗ ನಮ್ಮ ಅಪ್ಪ ಕಾಣೆ ಆಗ್ಬಿಟ್ಟಿದೆ. ಗೈಸ್ ವಾಪಸ್ಸು ರೂಮಿಗೆ ಬಂದು ಕಳಪುರಿ ಮೂಟೆ ಎಲ್ಲ ಬೆವ್ತೋಗ್ಬಿಟ್ಟದು. ಎಲ್ಲ ತ್ಯಾವ ಮಾಡಿದ್ರೆ ನಿಮ್ಗೂ ಗೊತ್ತಾಯ್ತಿತ್ತು. ಎಲ್ಲ ತ್ಯಾವ ಆಗ್ಬಿಟ್ಟದೆ ಕಳ ಮುಗ್ದೈತಿದ್ರಿ ನೀವು. ಎಲ್ಲ ತ್ಯಾವ ಆಗ್ಬಿಟ್ಟದೆ ಕಳಪುರಿ. ಕರ್ಮ ಅಂತಿದ್ದು ಎಲ್ಲ ಮೆತ್ತಾಗ್ಬಿಟ್ಟದೆ. ಗೈಸ್ ದೇವ್ರ ದರ್ಶನ ಮುಗಿಸಿ ರೂಮ್ಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ನಾಷ್ಟ ಮಾಡಿಲ್ಲ ಇನ್ನೂ. ಏನಾದ್ರು ಸ್ವಲ್ಪ ಹೊಟ್ಟೆಗೆ ತಿನ್ಕೊಂಡು ಹೊಟ್ಟೆ ಹಸಿತದೆ ಎಲ್ರಿಗೂ. ಹಾಳೊಟ್ಟಿಗೆ ಏನಾರು ಹಾಕೊಂಡು ಊರಿಗೆ ಹೋಗೋದು. ಮಧ್ಯಾಹ್ನ ನಿಲ್ಸ್ಬಿಟ್ಟು ಮಧ್ಯಾಹ್ನದ ಊಟ ತಿನ್ಕೊಂಡು ಅಷ್ಟೇ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋದು ಏನೋ ಕಾಣಿ. ನೀವು ಕಾರ್ ಹೆಂಗ್ಲ ತೆಗಿಯೋದು ಇವಾಗ?
ಇಲ್ಲಿ ನೋಡಿ ಫುಲ್ ಆಗ್ಬಿಟ್ಟೈತೆ ಎಲ್ಲೂ ಜಾಗ. ಓಲೋ ಅಪ್ಪಿ ಫ್ರೆಂಡ್ಸ್ಗಳ ಲೋ ಎಲ್ಲ ತೆಗಿಯೋದು ಕಾರ ಇಲ್ಲಿ ಹಿಂಗೈತೆ. ನೀವು ಸಿಚೋರ್ ಕಾಣೆ ಹೋದ್ರೆ ಹೋಗ್ಬಿಟ್ಟಾರೆ. ಇಲ್ಲಿ ಕಲ್ಲದೆ ಗಾಡಿ ಇಲ್ಲಿ ನಿಂತದೆ. ಎಲ್ಲ ಹೋಗೋದು ಈ ಬೋರ್ಡ್ ಇಲ್ಲಿ. ಗೈಸ್ ನನ್ನ ಔಟ್ಫಿಟ್ ಹೆಂಗದೆ ಕಮೆಂಟ್ ಮಾಡಿ. ಒಂದು 2-3 ಜನ ಕಮೆಂಟ್ ಹಾಕಿದ್ರು ಔಟ್ಫಿಟ್ ಯಾಕೆ ಬರೋ ಇವಾಗ ತೋರಿಸ್ತಾ ಇಲ್ಲ ಅಂತ ಮರ್ಸ್ಬಿಟ್ಟಿದ್ದೆ ಗೈಸ್. ಗೈಸ್ ಇದು ವಿಜಯ್ ಔಟ್ಫಿಟ್ಟು. ಓ ಮೈ ಗಾಡ್ ಚಾಪ್ರಿ ಮೊಬೈಲು ಕಾಳಾಗಿದ್ಲು. ಹೊಡಿಸ್ಬಿಡು ಮತ್ತೆ ಇವತ್ತ ಮಡಿಕಂದಿರೋದಕ್ಕ ಎಲ್ಲ ಬೇವು ತಗೊಬಿಟ್ಟದೆ ಕಳಪುರಿ. ಗೈಸ್ ಇವಾಗ ನಾಷ್ಟ ತಿಂತಾವಿ. ಗೈಸ್ ಆಂಧ್ರ ಪ್ರದೇಶದ ಪುರಿ ಇದು. ಆಂಧ್ರ ಪ್ರದೇಶದ ಕಳಪುರಿ ಮುಟ್ಟಿ ಅದು. ಗೈಸ್ ಆಂಧ್ರ ಪ್ರದೇಶದ ದೋಸೆ ಇದು. ಗೈಸ್ ಇದು ನೋಡೋಕ್ಕೆ ಕಳ್ಳಪುರಿ ಇದ್ದಂಗಿದೆ, ಬಟ್ ಆದರೆ ಕಳ್ಳೆಪುರಿ ಎಲ್ಲ ಇದು ಮಟ್ಟಿ ಅಂತಾರಂತೆ. ಆಂಧ್ರ ಪ್ರದೇಶ ಸ್ಪೆಷಲ್. ಏನಂತ ಹೇಳ್ಬೇಕಾಗ ಬಿಂದಾಕ ತಪ್ಪಿಸ್ಕೊಬಿಟ್ಟದೆ. ತಡ್ಕಿ ಸಾಕಾಯ್ತು. ಈಗ ಬಂದ್ಬಿಟ್ಟದೆ. ಈಗ ಕಳಪುರಿ ಮಾಡವ ಕಳಪುರಿನ ತಪ್ಪಿಸ್ಕೊಂಡೆ. ಗುಳಿ ಮಾಡೋದೇ ಮಂತ್ರಾಲಯ ಮಾಡ್ಕೊಳ್ಳೋ ನಾನು ತಂಗಿ ಎಲ್ರು. ಗೈಸ್ ಇವಾಗ ಒಂದು ಸಣ್ಣ ಟೀ ಬ್ರೇಕು. ನಾನು ಎಳ್ನೀರು ಕುಡಿತೀನಿ, ನಮ್ಮ ಮಟ್ಟಿಯವರೆಲ್ಲ ಟೀ ಕುಡಿತಾರೆ. ಎಳ್ನೀರು ಯಾಕೆ ಹಂಗ್ ಬಿಚ್ತೆ? ಸಾರಿ ಉಗ್ದಿಯಾ? ಅದು ಹೆಂಗೋ ಮಂದಿದೆ ಒಳಗ ಸೆಗಲಿ ಅಪ್ಪೋ. ಕಳಪುರಿ ಸೆಗನೇ ಆಗಲ್ಲ. ಇನ್ನೇನಾರು ಕಳಪುರಿ ಬಗ್ಗೆ 2 ಮಾತು. ಕಳ್ಳಪುರಿ ಬಗ್ಗೆ ಮಾತೇ ಬರಲ್ಲ ಜಾಸ್ತಿ. ಮಾತು ಬರೋದ ಕಳ್ಳಪುರಿ. ನೀರ ಚೆಲ್ಕತಿಯಲ್ಲ ಲೂಸು. ಲೂಸು ಚಕ್ರದಕ್ಕಿಗಳಂಗೆ ಚಕ್ರದಕ್ಕಿ ಅಂತ ಕಟ್ಟೋಳಲ್ಲ ನಿನ್ನೆ. ಎಂತ ಹೆಸರಲ್ಲ. ಚಕ್ರದಕ್ಕಿಗಳಿಗೆ ಹಂಗೆ ನೀರ್ ಕುಡಿಯಕ್ ಬರಲ್ಲ, ತಿನ್ನಕ್ ಬರಲ್ಲ. ಫುಲ್ ಡೀಸೆಲ್ ಖಾಲಿಯಾಗಿ ಪಡ ಅಂತ ಹೊಡ್ಕತ್ತಿತ್ತು. ಡೀಸೆಲ್ ಹಾಕ್ಸಕ್ ಬಂದವು ಇವಾಗ ನಮ್ಮ ಕಡೆಗೆ. ಗೈಸ್ ಫುಲ್ ಟ್ಯಾಂಕ್ಗೆ 5735 ಬರೀ. ಗೈಸ್ ಇಲ್ಲಿ ಯಾವುದೋ ಒಂದು ರೋಡ್ ಕಡೆ ಒಂದು ಅಂಗಡಿಲಿ ಟೀ ಬ್ರೇಕ್ಗೆ ಅಂತ ನಿಲ್ಸಿದ್ದು. ಮುಗೀತು ಇವಾಗ ಹೊರಡ್ತಾವೆ. ಇವಾಗ ಯಾವುದೋ ಒಂದು ಹೋಟ್ಲು ನಿಲ್ಸಿದ್ದು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅಪ್ಪಿ ಸ್ಪೀಡಾಗಿ ಓಡ ಬಂದ್ಬಿಟ್ಲು ಒಂದು ಕಡೆ ಕಾರಿನ. ಗೈಸ್ ಈ ಕಡೆ ಚಿತ್ರದುರ್ಗದ ಸೈಡ್ ಊಟ ಇದು. ಏನ್ ನೋಡ್ತಿದ್ಯೋ ಹಂಗೆ ಡೀಪಾಗಿ. ಗೈಸ್ ಹಟ್ಟಿಗೆ ಹೋಯ್ತಿದ್ವಲ್ಲ, ಹಂಗೆ ಹೋಗೋದಾರಿಲಿಯೇ ದೇವಸ್ಥಾನ ಇತ್ತು. ಶ್ರೀ ಕಾಲಭೈರವೇಶ್ವರ ಆದಿಚುಂಚನಗಿರಿಗೆ ಬಂದ. ಇವಾಗ ನಮ್ಮ ಪುರಿಮೂಟೆ ಅವರ ಮನೆ ದೇವರು ಇದು. ಬರೀ ಏನಪ್ಪ ಸಮಾಚಾರ? ಏನು ಇಲ್ಲ, ಪ್ರಸಾದ. ಪುರಿ ಮೂಟೆ ಬಗ್ಗೆ ಒಂದ್ 2 ಮಾತಾಡಿದ್ರೆ ಪುರಿ ಮೂಟೆ ಅಂತ ಕರಿಬೇಡ. ಅಲ್ಲ ಕಣಪ್ಪ, ಪುರಿ ಮೂಟೆ ಅದ್ರ ಗೊತ್ತಿಲ್ಲ. ಅಪ್ಪಿಯ ಬಗ್ಗೆ ಹೇಳ್ತಿಲ್ಲ ನಾನು. ಪುರಿ ಮೂಟೆ ಅಂದ್ರೆ ಇದು ಕಳಪುರಿ ಮೂಟೆ ಇರ್ತದೆ, ಅದ್ರ ಬಗ್ಗೆ ಕೇಳ್ತಾರೆ. ನಿನ್ನ ಅಭಿಪ್ರಾಯ? ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಕಳಪುರಿ ಯಾವ್ದಾರ ದೇವಸ್ಥಾನಕ್ಕೆ ಹೋದ್ರೆ ಕಳಪುರಿ ತೆಗೆದು ಜನಕ್ಕೆ ಕೊಡ್ತದೆ ಅಂತಾರೆ. ಶಶಿಕಲಾ ನೀಗೆ ಹೇಳಿರೋದು ದೇವಸ್ಥಾನದ ಕಳಪುರಿ ಅಂತ. ನಿನ್ನ ಶಶಿಕಲಾ ನೀನ್ ಕಳಪುರಿ ಬಗ್ಗೆ 2 ಅಭಿಪ್ರಾಯ, 2 ಮಾತು. ಕಳಪುರಿ ಅಂತ ಎಲ್ಲ ದೇವ್ರಿಗೆ ಹೋದ್ರೆ ಅದನ್ನೇ ತಂದು ಕೊಡೋದು. ಓಕೆ, ಅದೇ ಕಳಪುರಿ ಬಗ್ಗೆ ನಿನ್ 2 ಮಾತು. ಕಳಪುರಿ ಮಾತೇ ಇಲ್ಲ ಕಣಪ್ಪ. ಅಂತ ಕಳಪುರಿ ಕೋಟಿ ಕಳಪುರಿ ಅಪ್ಪ ಚಿಕ್ಕತೆ. ಕಳಪುರಿ ಬಗ್ಗೆ ನಿನ್ನೊಂದು 2 ಮಾತು. ಅದೇ ಎಡಗೊಟ್ಟು ಪ್ರಸಾದ ಕಳಪುರಿ ಎಲ್ರು ಹೇಳ್ಬಾರ್ದು ಕಡೆಗೆ ನೀನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಬೇಕು. ನನ್ಗೇನು ಗೊತ್ತಿಲ್ಲ. ಎಡವಟ್ಟು ಮಾರಕ್ಕ. ಕಳ್ಳಪುರಿ ಅಂದ್ರೆ
ಕಳಪುರಿ ಅಂದ್ರೆ ಡುಮ್ಡುಮುಕ್ ಇರ್ತದೆ, ಗುಂಡಕ್ಕೆ ಇರ್ತದೆ. ಕಳಪುರಿ ಈ ತಿಂದು ಉಳ್ಕೊ ಹೋಗು. ಹೊಸ ದೇವಸ್ಥಾನ ಮಾಡೋ ಏನು ಸಕ್ಕದಾಗ ಕಾಣಿಸ್ತದ ನೋಡಿ. ವಿಜಿ ಕೇಳ್ತಿರು. ವಿಜಿ ಕಳಪುರಿ ಮುಟ್ಟೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳಲ್ಲ ಪುರಿ ಮುಟ್ಟೆ ಬಗ್ಗೆ ಹೇಳ ಹೇಳು ಹೇಳ. ಅಲ್ಲ ಕಳ ಚಿನ್ನ ಪುರಿ ಮುಟ್ಟೆ ಬಗ್ಗೆ ಕೇಳ್ತಾ ಇರೋದು ನಾನು. ಹೇಳು ಇನ್ನ ಪುರಿ ಬಗ್ಗೆ ಮಾತಾಡೋದು ಕಳ ಹೇಗೆ ಚಿಂತೀವದ ಹೊಟ್ಟೆಗ. ಹೇಳು ಮಾತಾಡಿ ಏನಾಗಲ್ಲ. ಪುರಿ ಡೋಂಗಿ ಆಗಿರೋದು ಏನಾರು ನೋಡಿದ್ಯಾ ಪುರಿ ಡೋಂಗಿ ಆಗಿರೋದು ನೋಡಿದ್ಯಾ? ಇಲ್ಲೇ ಅದಲ್ಲ ಅವಳೆ ನೆಗಿ ತಡ್ಕೊಳ್ಳೋ ಉಳ್ಳಿಸ್ಬಿಡು ಉಳ್ಕೊ. ನೀಂತು ಬೇಗ ನೆಮಟ ಇದೆಯಾ? ಏನ್ ತಡೆದ್ರು ನಿಂತ್ಕೊಳ್ಳಲ್ಲ. ವೈಕ್ ಕರೆದೆ ಗುತ್ಕಡೆ ಎಲ್ಲ ಯಾರು ತಡೆಯೋರೇ ಪುರಿ ಎಲ್ಲ ಉದ್ರಕೊಂಡ್ಬಿಡ್ತಾವ ಹಂಗೆ ಎಲ್ಲ ಆಯ್ಕತ್ರ ಅದ್ನ ಸೇರಿ ಎಷ್ಟು ಪುರಿ? ಸೇರಿ 8 ಆಣೆ ಅಷ್ಟೇ ಪುರಿಗೆ. ಪಾಳೆ ಪುರಿ ಅಲ್ವಾ ಅದು? ಕಮ್ಮಿ ಬಜೆಟ್ ಸಿಗುತ್ತಾ? ಪುರಿಗಿರಿ ಚಾವ ಆಗ್ಬಿಟ್ಟಿದ್ರೆ ಒಣಗಿಸ್ಕೊ, ಅದು ಬಿಸಿಲು ಓಡಾಕದು. ದೇವ್ರು ಬಂದ್ಬಿಟ್ಟಿದ್ರೆ ಪುರಿಗೆ ಏನ್ ಬಂದ್ರು ತಗತ್ರ ಮೇಕಪ್ ಪುರಿ ಎಲ್ಲ ಇದು. 8 ಆಣಿ ಅಂದ್ರೆ ಎಲ್ಲ ಮುಂದ್ ಬರ್ತಾರ ಹಂಗೆ. 8 ಆಣಿ ಪುರಿ ಇದು. ಅಮ್ಮ ಕೋಟಿ ಏನಂತ ಕಳ. ನೀನೇನ್ ಕೊಡ್ತೀಯ ವಿಜಯಣ್ಣ? ಏನ್ ಕೊಡ್ತೀಯ? ನೀ ಏನ್ ಕೊಡಿಸ್ತೆ? ಕಳಪುರಿ ಕಳಪುರಿ ಬೇಡ, ಕಳಪುರಿ ಖಾರ ಬೇಕಾರೆ ಪುರಿ ಊಟನೇ ಕೊಡ್ಸ್ಬಿಡು. ಒಂದ್ ಮೂಟೆ ಪುರಿ ಕೊಡಿಸ್ತೀನಿ ಆಯ್ತು. ಒಂದ್ ಮೂಟೆ ಪುರಿ ಒಂದ್ ಮೂಟ ಖಾರ ಕೊಡಿಸ್ತೀನಿ. ಇನ್ನು ಡಿವೈಡ್ ಮಾಡ್ಬಿಟ್ಟು ಹಂಚ್ಬಿಡು ಊರಲ್ಲಿ. ಜಾಸ್ತಿ ಯಾರು ಕೊಡ್ಬೇಕು ಪುರಿ? ಇವ್ರು ಗೂಳಿಗೆ ಕೊಡ್ಬೇಕು. ಹೆವಿ ರ್ಯಾಶ್ ಅಲ್ಲ ಈಗ. ಏನಂತ ತಿನ್ಬೇಕಾದ್ರೆ ಏನಂತ ತಿಂದನು? ಚಿಂತನ ಕೋಪಕ್ಕ ಕಪ್ಪಗ ನಂಗೆ ನನ್ನ ತಂಗಿ ಪುರಿ ನಂಗೆ ತಂಗಿನೇ ಇಲ್ಲ ಪುರಿ ತಿನ್ಕತೆ. ನನ್ನ ತಂಗಿ ಇಲ್ಲ ಬರೀ ಪುರಿ. ಒಂದು ಸ್ಟೈಲ್ ನೋಡ್ರಲ್ಲ, ಒಂದು ಪ್ಯಾಂಟ್ ಹಾಕಿರೋ ಸ್ಟೈಲ್ ನೋಡು, ಪ್ಯಾಂಟ್ ಶರ್ಟ್ ಹಾಕಿರೋ ಸ್ಟೈಲ್. ಕನ್ನಡಕ ಹಾಕೊಂಡು ತೆಗಿಯೋದೇ ಮರ್ತಿಲ್ಲ. ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡೋ ಬನ್ನಿ. ರಶ್ ಇಲ್ಲ ಅನ್ಕಲ್ರಿ, ಪೀಸ್. ಅಯ್ಯ ಮದುವೆ ನಂಗೆ ಈ ದೇವಸ್ಥಾನ ಏನಕ್ಕೆ ಜಾಸ್ತಿ ಇಷ್ಟ ಅಂದರೆ ಇಲ್ಲಿಗೆ ಬತ್ತಿದಂಗೆ ಒಂದು ನೆಮ್ಮದಿ ಫೀಲ್ ಆಯ್ತದೆ ಅನ್ಕೊಳ್ರಿ. ಈ ದೇವಸ್ಥಾನ ಸುತ್ತ ನಾವು ಬಂದಾಗೆಲ್ಲ ರೌಂಡ್ ಹಾಕ್ತೀನಿ, ಮಿಸ್ ಮಾಡಲ್ಲ ಅನ್ಕೊಳ್ರಿ. ಒಂದು ನೆಮ್ಮದಿ ಫೀಲ್ ಕೊಡ್ತದೆ ಅನ್ಕೊಳ್ಳಿ. ಇಲ್ಲಿ ಕಿತ್ತಿರೋ ವಿಗ್ರಹಗಳಂದರೆ ಜಾಸ್ತಿ ಇಷ್ಟ ನನಗೆ, ಭಾರಿ ಇಷ್ಟ ಅನ್ಕೊಳ್ಳಿ. ಏನೋ ಒಂಥರ ಪೀಸ್ ಸಿಗ್ತದೆ ಈ ದೇವಸ್ಥಾನಕ್ಕೆ ಬಂದರೆ, ಆಕೆ ಜಾಸ್ತಿ ಬರೋದು. ಬಟ್ ಆದರೆ ನಮ್ಮ ದುರದೃಷ್ಟವಶ ಇವತ್ತು ದೇವಸ್ಥಾನನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಯಾಕಪ್ಪ? ಗಾಡ್ಬಾರ್ದು ಒಳಗಡೆ ಬಂದಾಗ. ಯಾಕಪ್ಪ? ಏನೂ ಇಲ್ಲ. ಏನು ಹೇಳಪ್ಪ? ಏನು ಇಲ್ಲ ಕಣ್, ಕೂತಲ್ಲ ಸರಿಯಾಗಿ. ಕಳಪುರಿ ಬೇಕಾ? ಕರಸು ಗೈಸ್, ನಮ್ದು ಎಂಥ ಪುಣ್ಯ ಅಂದರೆ ನಾವು ಕೂತಿದ್ದು ಬರೀ 1 ನಿಮಿಷಕ್ಕೆ ದೇವಸ್ಥಾನ ಓಪನ್ ಆಗೋಯ್ತು. ಕಳಪುರಿ ಮೂಟನೂ ಇವನು ಗೈಸ್ ಅಪ್ಪಿ ನನ್ನ ಮೇಲೆ ಕೋಪ ಮಾಡ್ಕೊಂಡವಳೆ. ಗೈಸ್ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪ್ರಸಾದ ತಗೊಳಕ್ಕಾಗಿಲ್ಲ, ಹೆವಿ ರಶ್ ಇದ್ರು. 2-3 ಗಂಟೆ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿನ ಪ್ರಸಾದನೇ ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತೀವಿ. ಗೈಸ್ ವಿಜಯ್ ಅವ್ರ ಒಟ್ಟಿಗೆ ಎಂಥ ಆಟ ಸಾಮಾನು ತಗೊಂಡು ನೋಡಿ. ಗೈಸ್ ದರ್ಶನ ಮುಗೀತು ದೇವ್ರದ್ದು. ಬನ್ನಿ ಇವಾಗ ಅಟ್ಟಿಗೆ ಹೋಗುವ. ಡೈರೆಕ್ಟ್ ಮನೇನೆ, ಇವಾಗ ಎಲ್ಲೂ ನಿಲ್ಸಲ್ಲ. ಮಧ್ಯೆ 1-2 ಕಡೆ ಟೀ ಕೊಟ್ಟರೆ ಕೊಡ್ಬೋದು, ಗ್ಯಾಪ್ ಅಷ್ಟೇ. ಆಟ ಸಾಮಾನು ಕೊಟ್ಟೆ ಕೆಡಿಕೊಂಡೆ ಇಲ್ಲ. ಆಟ ಸಾಮಾನು ಕೊಡಿಲ್ಲ, ಇಬ್ಬರು ಕೆಡಿಗೋ ಕೇಳಂಗಿಲ್ಲ. ಹೊಡೆದೇ ಇಲ್ಲ ನಮಗೆ. ಇಲ್ಲ ಹೊಡೆದು ಇಬ್ಬರು ಅರ್ಥ ಕಳ್ಳು ಇಲ್ಲ. ನಮ್ಗೆ ಆಟ ಸಾಮಾನು ಕೊಡು ತೋರ್ಸು. ಕೊನೆಗೆ ಬಂದಾಯ್ತು. ದುಡ್ಡು ಕೊಟ್ಟು ತಗೊಂಡ್ರದು 300 ರೂಪಾಯಿ ಕೊಟ್ಟು. ಅವ್ ಇದಕ್ಕೆ ನಿಜವಾಗ್ಲೂ ಕೊಟ್ಟಿಲ್ಲ. ಅವ್ರ ಅಟ್ಟಿಯವ್ರಿಗೆ ಹಾಳಾಯ್ತು ಅಂತ ಹೇಳ್ಕೊಡ್ತೇನೆ ನನ್ನ ಮಗ. ಕಿತ್ಕೊಂಡ್ಬಂದ್ಬಿಟ್ಟು ಆಟ ಸಾಮಾನು ಕಿತ್ಕೊಂಡ್ಬಂದ್ಬಿಟ್ಟು ಒಯ್ದಂತು. ಕೊನೆಗೆ ಮಂತ್ರಾಲಯದಿಂದ ಬಂದು ತಲುಪ್ತು. ಇವಾಗ ಗೂಳಿ ರೊಟ್ಟಿ ತಗೋವಿ. ಅಯ್ಯಪ್ಪ ಅತ್ತೆ ಬಾಯ್ ಬಾಯ್, ಚಿಕ್ಕತ್ತೆ ಬಾಯ್ ಬಾಯ್, ದೊಡ್ಡತ್ತೆ ಬಾಯ್ ಬಾಯ್. ಲೇ ಲೂಜಲ್ಲ ಪುರಿ ಮುಟೆ. ಹೆಂಗಿತ್ತು ಪುರಿ ಮುಟೆ ಟ್ರಿಪ್ಪು? ಫ್ಲಾಶ್ ಆಫ್ ಮಾಡೋನ್ ಯಾರು? ಹೆಂಗಿತ್ತು ಹೇಳಲ್ಲ, ಆಮೇಲೆ ಮಾಡ್ಕೊಳ್ಳೋದು ಹೇಳ. ಹೆಂಗಿತ್ತು ಟ್ರಿಪ್ಪು? ಸುಮಾರು ಇಲ್ಲ ಚೆನ್ನಾಗಿತ್ತಾ? ಪುರಿ ಮುಟೆ ಅಂತ ಹೆಸರಿಟ್ಟಿದ್ದು ಹೆಂಗಿತ್ತು? ಒಂದು ಹೊಸ ಹೆಸರು ಸಿಕ್ತು ನಿಂಗೆ ಟ್ರಿಪ್ ಬಂದಿದ್ದಕ್ಕೆ.
ಅದು ಚೆನ್ನಾಗಿತ್ತು. ಅದೇ ನಿನ್ ಮಗಳನ್ನ ರೇಗ್ಸಿದ್ ಹೆಂಗಿತ್ತು ಏನ ಚಕ್ಲದಕ್ಕಿ ಹೆಸರೇ ಕಟ್ಟಿಲ್ಲ ಬಿಡು, ಯಾರು ಇಲ್ಲ ಕೈಲೇ. ಅದು ಅಂಟದಿಲ್ಲ ಅದು ಬಿಡು. ಅವ್ನು ನಿನ್ 1000 ಹೆಸರು ಕಟ್ಟಿದ್ರು ಪುರಿ ಮುಟ್ಟೆ ಒಂದ್ ನೋಡ್ಕತ್ತೆ ನಿಂಗೆ. ಚಕ್ಲದಕ್ಕಿ ಅಂತ ದೊಡ್ಡ ಚಿಕ್ಕದೆ ಹೆಂಗಿತ್ತು ಟ್ರಿಪ್? ಚೆನ್ನಾಗಿತ್ತು. ಇಷ್ಟ ಆಯ್ತು ಚಿಕ್ಕದೆ? ದೊಡ್ಡವ ಆರಾಮ? ದೊಡ್ಡತೆ ಚಿಕ್ಕದೆ? ಬಾಯ್ ಬಾಯ್. ಓ ಚಿಕ್ಕತೆ ನಮ್ ಜೊತೆಗೆ ಬರ್ತದೆ, ಅಲ್ಲಿ ಇಳಿಸ್ಬೇಕು ಚಿಕ್ಕತೆನ. ಬನ್ನಿ ಚಿಕ್ಕತೆ ನೀವು ರೆಡಿ. ಪುರಿ ಮುಟ್ಟೆ ಒಂದು ಬಾಯ್ ಹೇಳ್ಬಿಡು, ಕೊನೆಯಾಗ ಮಕ್ಕ ನೋಡ್ಕೊಬಿಡು ಪುರಿ ಮುಟ್ಟೆ. ಬಾಯ್ 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 ಚಿಕ್ಕತೆ. ಗೈಸ್ ಫೈನಲಿ ಸೇಫ್ ಆಗಿ ಬಂದು ಒಟ್ಟಿಗೆ ಸೇರ್ಕೊಂಡು ಅನ್ಕೊಳ್ರಿ ಗೈಸ್. ಆ ಕೊನ್ಗುವೆ ಒಟ್ಟಿಗೆ ಬಂದು ಸೇರ್ಕೊಂಡು ಫೈನಲ್ ಆಗಿ ಒಂದೇ ಒಂದು ರಾಮನ್ ಒಬ್ರಿಗೂ ಏನೂ ಆಗಿಲ್ಲ ಅನ್ಕೊಳ್ರಿ. 1000 ಕಿಲೋಮೀಟರ್ ಮೇಲೆ ಜರ್ನಿ ಮಾಡವಿ, ಒಬ್ರಿಗೂ ಏನೂ ಆಗಿಲ್ಲ. ರಾಯರ ಕೃಪೆನ ಏನೋ ಕಾಣೆ. ರಾಯರು ನೋಡ್ಕೊಂಡು ಬಂದು ಸಕ್ಕತ್ತಾಗಿತ್ತು ಅನ್ಕೊಳ್ರಿ ದೇವಸ್ಥಾನ. ಅದು ದರ್ಶನ ಮಾಡ್ಬೇಕು ನಿಂತಾಗ ಎಷ್ಟೊತ್ತು ನೋಡ್ತಿದ್ರು ಹಂಗೆ ನೋಡ್ತಾನೆ ಇರಬೇಕು ಅನ್ಸೋದು ಅನ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗಂತೂ. ಅಟ್ಟಿಗೆ ಬಂದೆ ಇವಾಗ. ನೀವು ಕಾಯಿಲ ನೀನು 2-3 ದಿವಸದಲ್ಲಿ ಯಾರು ಅಟ್ಟಿಗೆ ಬಂದ್ಗಿನ್ಬಿಟ್ರೆ ಹೆಂಗೆ? ಕೈ ತೊಳ್ಬಿಸ್ಬಿಡು. ಚೆನ್ನಾಗಿ ಸುತ್ತಾಡ್ಕೊಂಡು ನೀನು 2-3 ದಿವಸದಿಂದ ಯಾರನ್ನ ಕರ್ಕೊಂಡು ಪ್ರಸಾಂಗ್ ಸಸಿಕಲ್ಲ ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿತ್ತು ಕಣ್ಮಂಗ್ಲೆ. ಕರ್ಕೋದಿಲ್ಲ ಅಲ್ಲಿ ಗಂಟೆ ಹೋಗಿ ಒಬ್ನಿ ಡ್ರೈವಿಂಗ್ ಮಾಡ್ಕೊ ಬಂದಿಲ್ಲ. ಅದಕ್ಕಿಂತ ಇನ್ನೇನು ಬೇಕು ಖುಷಿ. ಒಬ್ಬನೇ ಓಡಿಸಿರೋದು ಒಂದೇ ಒಂದು ನಿಮಿಷನೂ ಯಾರ ಕೈಲೂ ಗಾಡಿ ಕೊಟ್ಟಿಲ್ಲ. ಯಾರಿಗೂ ಓಡ್ಸೋಕೆ ಬರಲ್ಲ ಬಿಡಿ, ಅದಕ್ಕೆ ಕೊಟ್ಟಿಲ್ಲ. ಏನಾದರೂ ಕೊಡೋಣ ನಾನು ಓಡ್ಸೋದೇನು ಕಷ್ಟ ಅಂತ ಅನಿಸಿಲ್ಲ ನನಗೆ. ಓಡಿಸ್ತೀನಿ ಇನ್ನು ಎಷ್ಟಾದ್ರೂ. ಇವಾಗ ನಮ್ಗೇನು ಸ್ಟ್ರೇನ್ ಅಂತಲೂ ಅನಿಸ್ತಾ ಇಲ್ಲ. ನೀವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಡೈರೆಕ್ಟ್ ಫಸ್ಟು ಮನೆಗೆ ಹೋಗಿ, ಬೇರೆ ಯಾವುದೇ ಜಾಗಕ್ಕೆ ಹೋಗ್ಬೇಡಿ. ಮತ್ತು ಬೇರೆಯವ್ರ ಮನೆಗೂ ಹೋಗ್ಬಾರ್ದಂತೆ, ಅಂದರೆ ಯಾವ್ದಾದ್ರು ಫ್ರೆಂಡ್ಸ್ ಮನೆ, ಸಂಬಂಧಿಕರ ಮನೆಗಳು ಆ ಥರ ಹೋಗ್ಬಾರ್ದಂತೆ, ಡೈರೆಕ್ಟ್ ನಿಮ್ಮ ಮನೆಗೆ ಹೋಗ್ಬೇಕಂತೆ. ಗೈಸ್ ಇವತ್ತು ನೈಟ್ ಊಟ ಮುದ್ದೆ ಉಪ್ಸಾರು ನಮ್ಮ ಅಜ್ಜಿ ಮನೆಯಿಂದ ಕೊಟ್ಟು ಕಳಿಸಿರೋದು ನಮ್ಮ ಅಮ್ಮ ಮಾಡಿದ್ದಲ್ಲ. ಮತ್ತು ಗೈಸ್ ಇನ್ನೊಂದು ವಿಷಯ ಏನು ಅಂದರೆ ವಿಜಿನೂ ಒಂದೇ ದೇವರು ಒಂದೇ ಅನ್ಕೊಳ್ರಿ. ವಿಜಿ ನೋಡಿದ್ರೆ ದೇವ್ರು ನೋಡಂಗೆ ಇರಲ್ಲ, ಅಷ್ಟು ಒಳ್ಳೆ ಮನಸ್ಸು ವಿಜಿ. ವಿಜಯ್ ಒಂದೇ ಒಂಚೂರ್ಲ ಮಚ್ಚ ಇವತ್ತು ನೀನೇ ದೇವ್ರ ಆಗ್ಬಿಡ್ತೀಗಳ, ಕೈಗೆ ಒಂಚೂರು ಮೂತಿ ಕೊಟ್ಬಿಡ್ಲಲ್ಲ. ನೀನ ನನ್ನ ಎಡ್ತಿಕೊಂಡು ಬಾರ ಮೇಲೆ ಲೆಡಿ ಟೆಂಪ್ರವರಿ ಒರಿಜಿನಲ್ ಮದುವೆ ಪ್ಲಾಂಟ್ ಆಗಿ ಬೇಕಲ್ಲ ಅವ್ನು ತಿಕ್ಕಿ ಹಂಗೆ ಚೀರಿಸ್ತಲ್ಲ ಹಂಗೆ ಬೊಮ್ಮಿಲೆ. ಓ ಅಲ್ಲ ಆಯ್ತು ಪಪ್ಪ ಅಲ್ಲ ಒಂದು ಪಪ್ಪಿ ಕೊಡ್ತೀಮ್ಮ ಆಯ್ತು. ನಿಮ್ ತುಟಿಗೆ ಕೊಡ್ಸ್ಕೊಂಡ್ಬಿಟ್ರ ಅವತ್ತಿಗೆ ನನ್ ಚೆಕ್ಕ ನನ್ನ ಮಗನೇ ಚಿಲ್ಲು ಅವತ್ತಿಗೆ ಚಿಲ್ಲ. ವಿಜಯ್ ಬರಲ್ಲ. ನಿಮ್ಮ ಅಣ್ಣ ಕಾಲ್ ತೀಸ್ಕೊಂಡೆ ನನ್ನ ಮಗನೇ 2 ಸಲ ಕೊಟ್ಟಿದ್ದೆ ನಾನು. ವಿಜಯ್ ಬರಲ್ಲ ಪ್ಲೀಸ್ ಲಾ. ಬಸ್ಸಿ ಹೊಟ್ಕೊಂಡ್ಬಿಟ್ಕೊಂಡು ಓಡಾಡ್ತಾನೆ ಈಚ. ನೋಡ್ಬೇಕು ಎಷ್ಟು ಮಣ್ಣ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರಂತೆ. ಏನು ಹಿಂಗೆ ಮನ್ವನ ಸ್ಟೈಲಿಶ್ ಆಗಿ ಸಿಂಪಾಲಿಟಿ ಮಲಗಿರೋದ್ ಕಲರ್ ಸಸಾಂಕು ಎಲ್ಲ ಏನೇ ಹೆಂಗ್ ಮನಿ ಇದೆ ಅಂತ ಗ್ರ್ಯಾಂಡ್ ಆಗಿ ಮನಗಿದೆ, ಎಲ್ಲ ಸಿಂಪಲ್ ಆಗಿ ಮನಗಿದೆ. ಹೆಂಗ್ ಮನ್ಗವನ ತಲೆಗೆ ದಿಂಬಿಲ್ದೇನೆ ಮನ್ಗಲ್ಲ, ಬೆರ್ಸಿಟ್ ಇಲ್ದೇನೆ ಎಲ್ಲ ಮನ್ಗಲ್ಲ. ಸಿಂಪಾಲಿಟಿ ನಾನು ಸಲ್ಟ್ ಬಿಚ್ಚಾಕ್ಬಿಡೋ ಅನ್ಕೊಂಡಿಕಲ್ಲ, ಸಲ್ಟ್ ಬಿಚ್ಚಿಲ್ಲ. ಓಡಾಡ್ತಿದ್ದಕ್ಕಳ ಹೊಟ್ಟೆ ಬಿಟ್ಕೊಂಡು ಈಚರಿ ಸಿಂಪಾಲಿಟಿ ಕಣ್ಣೆ ಸರೈತೆ ಅಂದ್ಬಿಟ್ಟು ಇದೆ ಸಲ್ಟ್ ಹಾಕ್ಬಿಟ್ಟಾನ. ಸಿಂಪಾಲಿಟಿ ಅದು ಕರಿ ಸಲ್ಟ್ ಹಾಕೊಂಡು ನೋಡಿ ಎಷ್ಟು ಸಿಂಪಾಲಿಟಿ ಅಂತ. ಬೆಳಗಿದ್ರ ನಂತರ ಅದಕ್ಕೆ ಬ್ಲಾಕ್ ಸಲ್ಟ್ ಹಾಕಬೇಕಂತ. ಮತ್ತೆ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ವಿಡಿಯೋ ಇಷ್ಟ ಆಗಿದೆ ನನಗೆ, ವಿಡಿಯೋ ಇಷ್ಟ ಆಗಿರೋ ಒಂದೇ ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲ್ಲ. ಜಾಸ್ತಿ ಟಟ್ಟ ಬೈ ಬೈ. ಒಂದು ಒಳ್ಳೆ ಗೆಳೆಯನ್ ಸಾಂಗ್ ಹಾಕ್ಬಿಡಿದ್ರು. ಎಲ್ಲ ನಾಟಕ ನನ್ನ ಕೈ ತಿಕ್ಕಿಸ್ಕೊಳಕ ಎಂತ ಜಾಕಿ ಅಂತ ಗೊತ್ತಿಲ್ಲ.